ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಯಾಕೆಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಹಾರರ್ ಕಾಮಿಡಿ ಚಿತ್ರ, ಸಸ್ಪೆನ್ಸ್ ಎಲ್ಲರೂ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ, ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿದ್ವಿ ಚೆನ್ನಾಗಿದೆ ಅಂದರೆ 100% ನಾವು ಹೇಳಬೇಕು. ಬಟ್ ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ಇನ್ನೂ ಒಂದ್ಸಲ ಹೇಳ್ತಾ ಇದ್ವಿ, ಏನಾಗಿದೆ ಅಂದರೆ ಎಲ್ಲ ಕಡೆ ಚೆನ್ನಾಗಾಗ್ತಿದೆ. ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು. ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ. ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಚಿತ್ರ, ಯಾರ್ಯಾರು ನೋಡಿದ್ದೀರಾ ಎಲ್ಲರೂ ಥ್ಯಾಂಕ್ಸ್. ಚಿತ್ರನ ನೋಡಿ ಆರಿಸಿ ಆಶೀರ್ವದಿಸಿ. ಇಲ್ಲ, ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು. ನನಗೇನು ಆಲ್ಮೋಸ್ಟ್ ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು. ಅಲ್ಲಿ ಶರಣ್ ಸರ್ ಇದ್ದರು, ಇಲ್ಲಿ ರಂಗಾಯಣ ರಘು ಇದ್ದಾರೆ. ತುಂಬ ಚೆನ್ನಾಗಿದೆ ಎಲ್ರದ್ದು. ಅನೀಶ್ ಅವ್ರದ್ದು, ಗುರುನಂದನ್ ಅವ್ರದ್ದು, ರಂಗಾಯಣ ರಘು ಸರ್ದು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು, ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ. ಒಂದು ಅಮಾಯಕರ ತಂಡ ಚಿನ್ನ ಕದಿಯೋಕ್ಕೆ ಹೋದರೆ ಏನೇನಾಗುತ್ತೆ ಅನ್ನೋದನ್ನ, ಚಿನ್ನ ಎತ್ಕೊಂಬರೋಕ್ಕೆ ಹೋದರೆ ನಿಧಿ ಹುಡ್ಕೊಂಡು ಹೋದ್ರೆ ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲರೂ ಬನ್ನಿ, ಒಂದೊಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಲಿಸಿ. ಸಿನಿಮಾಗಳು ಹಿಟ್ಟಾಗ್ತಿರೋದು ಖುಷಿ ವಿಷಯ. ಭಾಳ ಸಿನಿಮಾಗಳು ತುಂಬ ಆಗ್ತಾ ಇರ್ತದೆ, ಹೋಟೆಲ್ ಆಗ್ತಿರುತ್ತೆ, ತುಂಬ ಚೆನ್ನಾಗಿದೆ. ಆದರೆ ನೀವುಗಳು ಯಾರು ಪ್ರಮೋಷನ್ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ನಾಯಕರು ಮೂರ್ನಾಲ್ಕು ಜನ ಈಗ ಟಿ ವಿಲೆಲ್ಲ ಕಾಣಿಸ್ಕೊತಿಲ್ಲ. ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ? ಈಗ ಯಾರಾದರೂ ಪ್ರಮೋಷನ್ಗೆ ನಾವೇ ಫೋನ್ ಮಾಡಿ ಬರ್ತೀವಿ ಅನ್ನೋಕ್ಕಾಗತ್ತಾ? ಕರಿಬೇಕು. ಯಾರ ಮಾಡಿದ್ವಿ. ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಅಲ್ಲೇ ಇದ್ವಿ. ಈಗ ಇವತ್ತು ಸೆಲೆಬ್ರಿಟಿ ಶೋ. ಥಿಯೇಟ್ರಲ್ಲಿ ಯಾರು ಕಾಣಿಸ್ಕೊತಿಲ್ಲ. ಮೊನ್ನೆ ಥಿಯೇಟ್ರಲ್ಲಿ ಇನ್ನೊಂದು ಲಕ್ಷ್ಮೀಪುತ್ರ ಇತ್ತು. ಈ ಪಿಕ್ಚರ್ ಇದ್ದಾಗ ಆ ಪಿಕ್ಚರ್ ಪ್ರಮೋಷನ್ ಬೇಡ, ನಮ್ಮದು ಮುಹೂರ್ತ ಇತ್ತು, ಪ್ರೆಸ್ ಮೀಟ್ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ ಇವತ್ತು. ಥ್ಯಾಂಕ್ ಯು. ನಾವು ಫೋನ್ ಮಾಡಿಬಿಟ್ಟು ಅಶೋಕ್ ಅವರು ಯಾಕೆ ಇಬ್ಬರು ಒಟ್ಟಿಗೆ ಬಂದಿವೆ ಅಂತಂದರೆ, ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಯಿಸಿದ್ವಿ. ಸೊ ಅಲ್ಲಿಂದನೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ. ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟ್ ಅಷ್ಟು ಅದ್ಭುತವಾಗಿದೆ. ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡ್ಕೊಂಡು ಹೊರಗಡೆ ಬಂದಿದ್ವಿ. ಫಸ್ಟ್ ಹಾಫಲ್ಲಂತೂ ನಕ್ಕು ಸುಸ್ತಾಗಿದ್ದೀವಿ. ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕ್ಕೆ ಸಿಗ್ತವೆ, ನಿಮಗೂ ನೋಡೋಕ್ಕೆ ಸಿಗ್ತವೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಯಾಕಂದರೆ ಏನೇನೋ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ನಾನಂತೂ ಏನೋ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅಷ್ಟು ಮಜವಾಗಿದೆ. ಚಿಕ್ಕಣ್ಣ ಸರ್ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕ್ಕೆ ಹೋದಾಗ ಅಲ್ಲಾಗುವಂಥ ಸನ್ನಿವೇಶಗಳು, ಅಲ್ಲಿಗೆ ಜರ್ನಿ ಇರುತ್ತಲ್ಲ, ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಿಗೆ ಕುತ್ಕೊಂಡು ನೋಡಿದ್ರೆ ಅದನ್ನು ಮಜಾ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಓವರ್ ಟು ಯು. ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ. ಮತ್ತು ಆ ಒಂದು ಸ್ಕ್ರೀನ್ ಪ್ಲೇ ಬಹಳ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಕಾಸ್ಟಿಂಗ್ ಭಾಳ ಚೆನ್ನಾಗಿದೆ. ರಂಗಾಯಣರು, ಚಿಕ್ಕಣ್ಣ ಅವರು, ಅನೀಶ್, ಅರ್ಚನಾ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ನಮ್ಮ ಮೋಹನ್ ಸರ್ ಸ್ಟ್ರೆಂತು, ಹ್ಯೂಮರ್ ಅದಂತೂ ಬಹಳ ಹೆಚ್ಚಾಗ್ತಿದೆ. ಅದ್ರ ಜೊತೆಗೆ ಹೊಸ ಒಂದು ಪ್ರಯತ್ನ, ಒಂದು ಹಾರರ್ ಅನ್ನೋದನ್ನು, ಆ ಒಂದು ಎಲಿಮೆಂಟ್ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ, ಹಾರರ್ ಕಾಮಿಡಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸ್ ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಅವರು ಫೈಟ್ ಸೀಕ್ವೆನ್ಸ್. ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ. ಸೊ ಹಾಗಾಗಿ ಆ ಒಂದು 2ನೇ ಪಾರ್ಟ್ಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ. ಯಾವ್ದಾರ ಕಾಲ್ಡೋ ಥರ ನಾನು ಸೇರಿಸ್ಕೊಬಿಡಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ನೋಡಬೇಕು ಅಂತ ಥ್ಯಾಂಕ್ ಯು ಸರ್. ಅದು ಆ ಕಡೆ ಎಕ್ಸಿಟು. ಓಕೆ, ಥ್ಯಾಂಕ್ ಯು. ಚಿತ್ರ ಬಂದಿರೋ ಎಲ್ಲ ಚಿತ್ರಪ್ರೇಮಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ಚು. ಅದ್ರದ್ದು ಒಳಿತು ಕೆಡುಕುಗಳಿಗೆಲ್ಲ ನಿಮ್ಮ ಬಿಟ್ಟಿದ್ದು. ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ, ಇಷ್ಟು ದಿನ ಮಾತಾಡಿದ್ದೀವಿ. ಬನ್ನಿ ಅನೀಶ್. ನಾನು ಇವತ್ತೇ ನೋಡಿದ್ದು. ನಮ್ಮ ಗುರು ಮತ್ತೆ ನಾನು ನೋಡಿದ್ದೆ. ನಾವು ನೋಡಿದ್ವಿ. ಚಿಕ್ಕಣ್ಣ ಇವತ್ತೇ ನೋಡಿದೆ ಅಂತ ಕಾಣುತ್ತೆ.
ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಾ, ನೋಡಿದ್ದೀರಾ, ಭಾಳ ಖುಷಿಯಾಗುತ್ತೆ. ಮಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು, ನಮ್ಮ ಇನ್ನೊಬ್ಬರು ಲೇಡಿ ಜೆಂಟ್ಸ್ ಬಂದಿಲ್ಲ, ಅವರು ಅರ್ಚನಾ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಎಲ್ಲ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ ಯು. ಇದೆಲ್ಲನೂ ನೀವು ಇದನ್ನು ಇದು ಮಾಡಬೇಕು ಅಂತ ನಾವು ಕೇಳ್ಕೊಡ್ತೀವಿ. ಗುರು ಮತ್ತು ಡೈರೆಕ್ಟ್ರೇ ಸರ್ ಆಡಿಯನ್ಸ್ಗಳು ನನಗೆ ಪ್ರತಿ ಸಿನಿಮಾಗೆ ಅದೇ ಹೇಳ್ತೀನಿ, ನಾವು ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ, ಆಡಿಯನ್ಸ್ ಮಾತ್ರ ಆಡಿಯನ್ಸ್ ಕೇಳಲ್ಲ. ಸೊ ಇಷ್ಟು ಜನ ಈಗ ನೋಡಿರ್ತಾರೆ, ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತದೆ. ಸರ್ ಥ್ಯಾಂಕ್ ಯು ಈ ವರ್ಷದ ಎರಡನೇ ಹಿಟ್ ಸಿನಿಮಾ ಅದು ಇದು ಹೌದು, ಮೊನ್ನೆ ಇದು ಆಗಿದೆ ಅಂತಾರೆ, ಎರಡನೇದು ತುಂಬ ಕಾಮಿಡಿ ಚೆನ್ನಾಗಿ ಇಷ್ಟ ಆಗಿದೆ. ಅದು ಎಲ್ಲ ಸಿನಿಮಾನು ಚೆನ್ನಾಗಿದೆ ಸರ್. ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುನರೇಷನ್ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಬೇಕು. ಯಾವ್ದ್ರ ಮೇಲೆ 4 ಸಿನಿಮಾಗಳು ಬರುತ್ತೆ. ನಾನು ಆಸ್ ಎ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು, ನನಗೆ ಆ ನೋವು ಗೊತ್ತು. ಆಲ್ವೇಸ್ ಇಟ್ಸ್ ವಾಟ್ ನಮ್ಮದು ಪೇಮೆಂಟ್ ಆಗೋಗುತ್ತೆ. ಅಂದರೆ ಈ ಸಿನಿಮಾಲ್ಲಿ ಅಷ್ಟೇ ಇತ್ತು, ಬಟ್ 4 ಕಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವ್ರು ಖುಷಿಯಾಗಿ ಹೇಳಿದಾಗಲೇ ನಮ್ಗೆ ಸಪೋರ್ಟ್. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಾಗಿದೆ. ನಾನು ಆ್ಯಕ್ಚುಲಿ ಗುರು ನೀವೇ ಇಯರ್ ನೋಡು ಎಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಎಲ್ಲ ಇದು ಅಷ್ಟೇ ಜಾನರೇ ಬಿಟ್ಟು ಬೇರೆ ಥರ ಬೇರೆ ಯಾವುದು ಬೇರೆ ಎಲ್ಲ ಹೇಗಿದೆ ಒಪ್ಕೋಬೇಕಾದ್ರೆ ಡಿಫ್ರೆಂಟ್ ಆಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಆ ಲೈನೇ ತುಂಬ ಇಷ್ಟ ಆಯಿತು. ಫಸ್ಟು ಚಂದ್ರಮೋಹನ್ ಅವ್ರದ್ದಂಥ ಕತೆ ಹೇಳಿದಾಗ ಆ ಕೊಳ್ಳೆಗಾಲ 4 ಜನ ಅಮಾಯಕರು ಏನು ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ಆಗುತ್ತೆ ಅನ್ನೋದೆಲ್ಲ ಫಿಲ್ಮ್ ನೋಡಿದ್ದೀರಾ. ಈಗ ಆ ಲೈನೇ ಚೆನ್ನಾಗಿತ್ತು. ನಾವೆಲ್ಲ ಮಾತಾಡ್ಕೊಂಡ್ವಿ, ನಾನು ಸರ್ ನಾನು ಫೋನ್ ಮಾಡಿದೆ, ಇದು ಚೆನ್ನಾಗಿದೆ ಕಣ, ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಅಂತ ಒಟ್ಟಿಗೆ ಸೇರ್ ಮಾಡಿದ್ದಿಲ್ಲ. ಇಟ್ಕೊಟ್ಟು ಹಾಕಿನ ಬೇರೆ ಕೈ ಬೇರೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ದೀನಿ ಒಂದ್ಸಲ ನಿರ್ದೇಶಕ. ಸಖತ್ತಾಗಿದೆ ಸಿನಿಮಾ. ಕಾಮಿಡಿ ಅಂತೂ ಸೂಪರಾಗಿದೆ. ನಾನು ನಮ್ಮ ತಾಯಿಯವ್ರು ನೋಡಿದ್ವಿ, ನಮ್ಮ ತಂದೆಯವ್ರ ಜೊತೆ ನೋಡಿದ್ವಿ, ನಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡಿ. ಆಮೇಲೆ ಆ CG VFX ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನಿಮಾ. ಸೂಪರಾಗಿದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆಂಪೇಗೌಡ. ಸೊ ನನಗೆ ಖುಷಿಯಾಗೋದೇನಪ್ಪ ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ KGF ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು. ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಈ ಥರದ್ದೊಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ, ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆರ್ಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ. ಇದರಲ್ಲಿ ನೋಡಿ ರಂಗಾಯಣ ರಘು ಅವರು, ಚಿಕ್ಕಣ್ಣವರು ಇಡೀ ಸಿನಿಮಾ ನಗಿಸ್ತಾರೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ. ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ. ಈ ಥರದೊಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ನು ಇರ್ತೀವಿ. ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋಹನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ. ತುಂಬ ಸೈಲೆಂಟ್ ಅವರು. ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ, ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ. ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ. ಕಾಮಿಡಿ ಹೆಂಗೆ ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ. ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡಿದೆ, ಅದು ಅಷ್ಟು ಕಾಮಿಡಿಯಾಗಿದೆ. ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ, ಕಾಂತರಾಜ್ ಸರ್ ಥ್ಯಾಂಕ್ ಯು ಸರ್. ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ. ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ. ಇನ್ನು ಬೇರೆ ಥರದ ಕ್ಯಾರೆಕ್ಟರ್ ಮಾಡೋಣ ಅಂದರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ. ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಗೆಲ್ಲಿಸಿ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಓವರಾಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ. ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ, ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ. ಓವರಾಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು 2.5 ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ. ಅಂದರೆ ಇಲ್ಲಿ ಆ್ಯಕ್ಟರ್ ಆದಂತಹ ರಂಗಾಯಣ ರಘು ಅವರು ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಅನೀಶ್ ಅವರು ಇರ್ಬೋದು, ಗುರುನಂದನ್ ಅವರು ಇರ್ಬೋದು, ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ, ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನು, ಅಂದರೆ ನಾನು ಅದನ್ನೇ ಹೇಳಿರೋದು, ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಇಷ್ಟಪಡಬೇಕು ಅವರು, ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ನಿರ್ಮಾಪಕರು, ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡೋವಂಥದ್ದು ತುಂಬ ದೊಡ್ಡ ವಿಚಾರ. ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ. ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ. ಹಾಗಾಗಿ ದಯಮಾಡಿ
ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆಂತಟ್ಟಿದ್ರೆ ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನರು, ಪ್ರತಿಯೊಬ್ಬರೂ ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋ ಅಂಥ ಒಂದು ಸಿನಿಮಾ. ಸಖತ್ ನಕ್ಕಿದ್ದೀವಿ ಸರ್, ಆಫ್ಟರ್ ಸಚ್ ಎ ಲಾಂಗ್ ಟೈಮ್. ನಿಜವಾಗ್ಲೂ ತುಂಬ ಚೆನ್ನಾಗಿ ನಗ್ಸಿದ್ದೀರಾ, ಮತ್ತು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಜನ ಆರ್ಟಿಸ್ಟ್ಗಳೆಲ್ಲರೂ ಬರ್ತಾರೆ, ನಮ್ಮ ಮನೀಶು, ರಘುನಂದನ್ನು, ಹಾಗೆ ಚಿಕ್ಕಣ್ಣ, ರಂಗಣ್ಣ, ರಘು ಸರ್ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸರ್ ಇನ್ನೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ, ವೀರಪ್ಪನ್ ಕ್ಯಾರೆಕ್ಟ್ರು, ಯಾರು ಸರ್ ಅವರ ಹೆಸರು? ಸೂರಜ್ ಪಾಪ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ಸಾಕಾಗಿದ್ದೀವಿ. ಸೊ ಸರ್ ಇಂಥ ಸಿನಿಮಾ ಮಾಡ್ತಾಯಿರಿ, ಮತ್ತು ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು. ಯಾಕಂದರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತು ನೋಡೋ ಅಂಥ ಸಿನಿಮಾ. ಐ ಎಂಜಾಯ್ಡ್ ಇಟ್, ನಾನು ತುಂಬ ಎಂಜಾಯ್ ಮಾಡಿದೆ. ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ, ಥ್ಯಾಂಕ್ ಯು. ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಮೇದಿನಿ ಕೆಳಮನೆ. ಫಾರೆಸ್ಟ್ ಸಿನಿಮಾ ಈಗಷ್ಟೇ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ, ಎಲ್ಲೂ ಬೋರ್ ಹೊಡಿಸಲ್ಲ. ಎಲ್ಲ ಎಲಿಮೆಂಟ್ಸ್ಗಳು ಇದೆ. ನಮಗೆ ಒಂದು ಪ್ರೇಕ್ಷಕರನ್ನ ಕೂರಿಸ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ಗಳು ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರದ್ದು. ಸೊ ಎಲ್ಲರೂ ಬಂದು ಫಾರೆಸ್ಟ್ ಸಿನಿಮಾನ ನೋಡಿ ಪ್ರೋತ್ಸಾಹ ಆಗಬೇಕು. ಯಾರು ಹೇಳಿದ ಪ್ಯಾಕಪ್ಪು? ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಇಡೀ ಸಿನಿಮಾ ನಾನ್ ಸ್ಟಾಪ್ ನಗು ಅಂತಂದರೆ ಆ ಥರ ಸಿನಿಮಾ ನೋಡಿ ನಾನು ಎಷ್ಟೋ ವರ್ಷ ಆಗಿತ್ತು, ಎಸ್ಪೆಷಲಿ ಕನ್ನಡದಲ್ಲಿ. ಅಂಥ ಒಂದು ಫನ್ ಫೀಲ್ಡ್ ಸಿನಿಮಾ ಫಾರೆಸ್ಟ್ ಬಂದಿದೆ. ನಾನಂತೂ ಯಾವುದೇ ಲಾಜಿಕ್ ನೋಡಬೇಕಾಗಿಲ್ಲ, ಕೇವಲ ಬಿದ್ದು ನಗುಸುವಂಥ ಸಿನಿಮಾ ಫಾರೆಸ್ಟ್. ನಾನು ನಮ್ಮ ನಿರ್ದೇಶಕರದ್ದು ಒಂದೆರಡು ಸಿನಿಮಾ ನೋಡಿದ್ದೆ, ಅವರಲ್ಲಿ ವಿಚಿತ್ರವಾದ ಒಂದು ಕಾಮಿಡಿ ಟೈಮಿಂಗ್ ಇದೆ, ವಿಚಿತ್ರವಾದದ್ದು. ಭಾಳ ಜನಕ್ಕೆ ಕಷ್ಟ. ಬಟ್ ಆ ಎರಡೂ ಸಿನಿಮಾಗಳಲ್ಲಿ ಗಿಟ್ಟಿರಲಿಲ್ಲ, ಎಲ್ಲೆಲ್ಲೋ ಒಂದೊಂದಷ್ಟು ತುಣುಕುಗಳು, ಇಲ್ಪ ಅಂತ ಏನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರ್ತಿತ್ತು. ಬಟ್ ಈ ಮನುಷ್ಯನಲ್ಲಿ ಒಂದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅನ್ನೋದು ಆ ಸಿನಿಮಾಗಳಿಂದ ಗೊತ್ತಾಯಿತು. ಅದು ಇಡೀ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲೇಬೇಕು. ಇವತ್ತು ಈ ಸಿನಿಮಾ ಗೆಲ್ಲೇಬೇಕು. ಆಮೇಲೆ ಏನಾದ್ರು ಗಂಭೀರವಾದ ಸಿನಿಮಾಗಳು ಅದು ಇದು ಎಲ್ಲ ಥರದ ಸಿನಿಮಾನು ಬರಬೇಕು. ಆದರೆ ಈ ಥರದ ಸಿನಿಮಾಗಳು ಹೆಚ್ಚು ಬರಬೇಕು. ಇದನ್ನು ನೋಡಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು. ಸೊ ಧನ್ಯವಾದಗಳು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಕ್ಕು ಸಾಕಾಯಿತು. ಸೀಟಿಂದ ಬಿದ್ದು ಹೋಗ್ತಿದೆ, ಇವರು ಹಿಡಿದು ಕುಳಿಸ್ತಾ ಇದ್ರು. ಅಷ್ಟು ಎಂಗೇಜಿಂಗ್ ಆಗಿದೆ ಸಿನಿಮಾ, ಸಾಕಾಗಿ ಬಂದು. ಒಂದು ಏನಂದರೆ ಚಂದ್ರಮೋಹನ್ ಬಂದು ಆಲ್ರೆಡಿ ಅವ್ರು ಮಾಡಿರೋ ಸಿನಿಮಾಗಳು ಹ್ಯೂಮರ್ ಕಾಮಿಡಿ ಇದ್ದರೆ ಚಂದ್ರಮೋಹನ್ ಪ್ಲಸ್ ಆಲ್ವೇಸ್ ಇಡೀ ಎಷ್ಟೊತ್ತು ಸಿನಿಮಾ ಇದೆಯೋ ಅಷ್ಟೊತ್ತು ಅದು ನಮ್ಮನ್ನು ಆಕ್ಯುಪೈ ಮಾಡುತ್ತೆ, ಎಂಗೇಜ್ ಮಾಡುತ್ತೆ. ಅದರಲ್ಲಿ ಚಂದ್ರಮೋಹನ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಮಿಕ್ಸ್ ಆಫ್ ಆಲ್ ದ ಜಾನರ್ಸ್, ಕಾಮಿಡಿಯಿಂದ ಹಾರರು ಮತ್ತು ಒಂದಷ್ಟು ಥ್ರಿಲ್ಲರು, ಆಮೇಲೆ ಯಾರು ಅಂದ್ಕೊಳ್ದಿರೋ ಒಂದು ವಿಷಯವನ್ನು, ರಿಯಲ್ ಲೈಫ್ ಇನ್ಸಿಡೆಂಟನ್ನ, ಓಕೆ ಅಫ್ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ, ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ನ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ. ಓವರಾಲ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ತೀವಲ್ಲ, ನಿಮ್ಮನ್ನು ಬ್ಯೂಟಿಫುಲ್ಲಾಗಿ ಎಂಟರ್ಟೈನ್ ಮಾಡುತ್ತೆ, ಎಂಗೇಜ್ ಮಾಡುತ್ತೆ. ಡೋಂಟ್ ಮಿಸ್ ಫಾರೆಸ್ಟ್ ಒಳಗೆ ಬನ್ನಿ, ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ. ಆಲ್ ದ ಬೆಸ್ಟ್ ಫಾರೆಸ್ಟ್. ಸೂಪರ್.